ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಡಿಕೆ ಶಿವಕುಮಾರ್ ಕೈ ಬಿಡಬೇಕು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ರೈತರ ಭೂಮಿ ಕಬಳಿಸುವ ಯೋಜನೆ ಆಗಿದೆ. ಹೀಗಾಗಿ ಈ ಯೋಜನೆ ಕೈ ಬಿಡಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯನ್ನ ತಡೀಲಿ ನೋಡೋಣ. ರಾಮನಗರದ ಜಿಬಿಐಟಿ ಕಚೇರಿಯಿಂದ ಪಾದಯಾತ್ರೆಯನ್ನ ಮಾಡ್ತೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ರಾಮನಗರದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಆಗ್ರಹಿಸಿದ್ದಾರೆ. ಸರ್ಜಾಪುರದಲ್ಲಿ 2,500 ಎಕರೆ, ಈ ಬಿಡದಿ ಸುತ್ತಮುತ್ತ ಇದು ಸುಮಾರು 9,000 ಎಕರೆ, ಮತ್ತು ಬೆಂಗಳೂರಿನ ದೊಡ್ಡಬಳ್ಳಾಪುರದ ಹತ್ರ ಅಲ್ಲಿ ಒಂದು 2,500 ಎಕರೆ, ಹೀಗೆ ಎಲ್ಲ ದೇವನಹಳ್ಳಿ ತಾಲೂಕಂತೂ ಮುಗಿದೇ ಹೋಗ್ಬಿಟ್ಟಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಮಿಯನ್ನು ಕಬ್ಜಾ ಮಾಡ್ತಕ್ಕಂಥ ಸರ್ಕಾರದ ಯೋಜನೆ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಇದನ್ನು ಸಂಪೂರ್ಣವಾಗಿ ವಿತ್ಡ್ರಾ ಮಾಡಬೇಕು ಅನ್ನೋದು ನಮ್ಮದು ವಾದ ಆಗಿದೆ. 16ನೇ ತಾರೀಕು ಏನು ರಾಮನಗರ ಗ್ರೇಟರ್ ಬೆಂಗಳೂರು ಏನು ಕಚೇರಿ ಇದೆ, ಅಲ್ಲಿಂದ ಪಾದಯಾತ್ರೆ ಶುರುವಾಗುತ್ತೆ. ನಾವು 16, 17 ಪಾದಯಾತ್ರೆ ಮತ್ತು 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಧರಣಾ ಸತ್ಯಾಗ್ರಹ ಅನಿರ್ದಿಷ್ಟ ಕಾಲ ಮುಂದುವರಿಯುತ್ತೆ. ಈ ಕಾರ್ಯಕ್ರಮಕ್ಕೆ ಏನು ಕರ್ನಾಟಕದ ಎಲ್ಲ ಭಾಗಗಳಿಂದ ರೈತರು ಭಾಗವಹಿಸ್ತಾರೆ. ಆನೆ